ಭಾಳ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತಾರೆ. ಓ ಬಿಗ್ ಬಾಸ್ ಗುರು, ಬಿಗ್ ಬಾಸ್ ಅಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ ಅದು. ಸೊ ಅಲ್ಲಿ ಹೋದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಇನ್ನು ಕೆಲವ್ರ ಒಪಿನಿಯನ್ ಬೇರೆ ಇದೆ ಬಿಡಿ. ಕೆಲವರು ಅಯ್ಯೋ ಒಂದು ಹೈಪಲ್ಲಿ ಇರ್ತಾರೆ, ಆಮೇಲೆ ಬಿಗ್ ಬಾಸಲ್ಲಿ ಯಾರಿದ್ರು ಅನ್ನೋದೇ ನೆನಪಿರಲ್ಲ ಅಂತ ಹೇಳ್ತಾರೆ. ಸೊ ಹೇಗಿದೆ ನಿಮಗೆ ಲೈಫ್ ಬಿಗ್ ಬಾಸ್ ನಂತರ? ಬಿಗ್ ಬಾಸ್ ಆದ್ಮೇಲೆ ಲೈಫ್ ಇಸ್ ನಂಗೆ ನಾರ್ಮಲ್ ಅಂತ ಅನಿಸ್ತದೆ. ನನಗೇನು ಬಿಗ್ ಬಾಸ್ ಮುಂಚೆನೂ ಒಂದು ಹೈ ಇರಲ್ಲ, ಆದ್ಮೇಲೆ ಒಂದು ಹೈ ಇರಲ್ಲ. ಐ ಫೀಲ್ ಇಟ್ಸ್ ಜಸ್ಟ್ ನಾರ್ಮಲ್. ಇಟ್ಸ್ ಜಸ್ಟ್ ನನ್ನ ಲೈಫ್ ನೋಡೋದೇ ಆ ಥರ. ಲೈಕ್ ಇಟ್ಸ್ ಜಸ್ಟ್ ಒನ್ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್. ಅದನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಬಂದೆ ಅಷ್ಟೇ. ಆಮೇಲೆ ಮುಂಚಿನ ಥರ ಇವಾಗ ಐ ಫೀಲ್ ಇಟ್ಸ್ ನಾಟ್ ಲೈಕ್ ದಟ್. ಮುಂಚೆ ನಿಮಗೆ ಗೊತ್ತಿರಂಗೆ ನನಗೆ ಗೊತ್ತಿರಂಗೆ ಆರ್ಟಿಸ್ಟ್ಗೆ ಅಷ್ಟು ಬೆಲೆ ಇರ್ತಾ ಇತ್ತು. ಆ್ಯಂಡ್ ಯುನೋ ಒಬ್ಬ ಸಿಂಗರ್ ಆಗಲಿ ಆಕ್ಟರ್ ಆಗಲಿ ಏನೋ ಒಂದು ಕಲಾವಿದ ಅಂತ ಒಂದು ಆರ್ಟಿಸ್ಟ್ ಟ್ಯಾಗಿಗೆ ತುಂಬ ಬೆಲೆ ಇರ್ತಾ ಇತ್ತು. ಇವಾಗ ಇಟ್ಸ್ ಬಿಕಮ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಲಿಟಲ್ ಬಿಟ್ ಆಫ್ TRP ಅದು ಇದೆಲ್ಲ ಇನ್ವಾಲ್ವ್ ಆಗಿದೆ. ಸೊ ಅದೊಂದು ಶಿಫ್ಟ್ ಆಗಿದೆ ಮ್ಯಾಮ್ ಇವಾಗ. ಸೊ ಐ ಫೀಲ್ ನಾರ್ಮಲ್ ಆಫ್ಟರ್ ಬಿಗ್ ಬಾಸ್ ಅಷ್ಟೇ. ಐ ಫೀಲ್ ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಆದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಮೆಂಟಲ್ ಪೇಷನ್ಸ್ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲರ ಮೇಲೂ ಡೌಟ್ ಬರ್ತದೆ ನನಗೆ, ನಿಜ ಆಗಿ ಮಾತಾಡ್ತಾ ಇದ್ದಾರಾ ಫೇಕ್ ಮಾತಾಡ್ತಾ ಇದ್ದಾರಾ ಅಂತ. ಸೊ ಮೆಂಟಲ್ ಹೆಲ್ತ್ ಮೇಲೆ ಸ್ವಲ್ಪ ಎಫೆಕ್ಟ್ ಬಿದ್ದಿದೆ. ಐ ಫೀಲ್ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳುತ್ತಾ? ಯಾವ ರೀತಿಯಾಗಿ? ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನಗೇನಾಯ್ತು ಅಂತಂದ್ರೆ ಐ ಫೆಲ್ಟ್ ಅಲ್ಲಿರೋರು ಎಲ್ಲರೂ ದೇರ್ ಆಲ್ ಗುಡ್ ಪೀಪಲ್, ಗುಡ್ ಕಂಟೆಸ್ಟೆಂಟ್ಸ್ ಎಲ್ಲ. ಪ್ರತಿಯೊಬ್ಬೊಬ್ರು ಅವ್ರವ್ರದೇ ಆದಂತ ಜೀವನ ಮಾಡ್ಕೊಂಡು ರೀಚ್ಡ್ ಒಂದು ಸ್ಟೇಜ್ ಅಲ್ಲಿ ಬಂದಿದಾರಲ್ವಾ, ಪ್ರತಿಯೊಬ್ರು ಹೇಳ್ತಾ ಇದೀನಿ. ಆಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಹೇಳಬೇಕು ಅಂತಂದಾಗ ಫಸ್ಟ್ ಆಫ್ ಆಲ್ ಅವ್ರು ನಮ್ಕಿಂತ ದೊಡ್ಡವ್ರು ಇರಬಹುದು. ಇವಾಗ ನನ್ನ ಮೆಂಟಾಲಿಟಿ ಹೇಗೆ ಅಂತಂದ್ರೆ ಬೇರೆಯವ್ರನ್ನ ಗೌರವ ಕೊಡಬೇಕು, ಬೇಸಿಕ್ ಅಲ್ವಾ. ಅದಾದ್ಮೇಲೆ ಅವ್ರು ಏನೋ ಒಂದು ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಕೊಂಡ್ ಬಂದಿರ್ತಾರೆ. ನೀವು ಅಂತ ವ್ಯಕ್ತಿನೊಬ್ಬ ಸಡನ್ ಆಗಿ ನನಗೆ ಅವ್ರ ಬಗ್ಗೆ ಏನಾದ್ರು ನೆಗೆಟಿವ್ ಹೇಳ್ಬಿಟ್ಟು ನೀವು ನಾಮಿನೇಟ್ ಮಾಡ್ಬೇಕು ಅಂತೆಲ್ಲ ಅಂದಾಗ ನನಗೆ ತುಂಬಾ ಇದಾಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಇದು ಒಂಥರ ಪ್ರೆಷರ್ ಆಗ್ದಂಗ. ಅಫ್ಕೋರ್ಸ್ ಇಟ್